ಇವತ್ತು ನಾನು ಸೂಪರ್ ಸಾಫ್ಟ್ ಆಗಿ ಚಾಕ್ಲೇಟ್ ಸ್ಪಂಜ್ ಕೇಕ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೀ. ಮತ್ತು ನಾ ಇದನ್ನು ಚಾಕ್ಲೇಟ್ ಪೇಸ್ಟ್ರಿ ಕೂಡ ಯೂಸ್ ಮಾಡಿದ್ದೀನಿ ರೀ. ಮತ್ತು ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡ್ರಿ. ಮತ್ತು ಎಲ್ಲರೂ ಹೆಂಗೆ ಅದೀರಿ ಬರ್ರಿ ಮತ್ತು ಮನೆಯೊಳಗನ ಎಗ್ಲೆಸ್ ಚಾಕ್ಲೇಟ್ ಕೇಕ್ ಸ್ಪಂಜ್ ಹೆಂಗೆ ಮಾಡೋದು ಅಂತ ನೋಡೋಣ. ಬೇಕಿಂಗ್ ಅಂದ್ರೆ ಕರೆಕ್ಟ್ ಮೆಜರ್ಮೆಂಟ್ಸ್ ಇರ್ಬೇಕು ರೀ. ನೀವು ಗ್ರಾಮ್ ಲೆಕ್ಕದಾಗ ತೊಗೋಬೇಕ್ರಿ. ಕಪ್ ವೈಸ್ ಅವೆಲ್ಲ ಮೆಜರ್ಮೆಂಟ್ಸ್ ಎಲ್ಲ ಹಾಳು ಮಾಡತ್ರಿ. ಸೊ ಒಂದು ಸಣ್ಣದ ವೇಯಿಂಗ್ ಮಷಿನ್ ಇಟ್ಕೊಂಡಿರಿ, ಅದರಲ್ಲೇ ಮೆಜರ್ಮೆಂಟ್ಸ್ ಮಾಡಿ ತೊಗೋರಿ. ಆಮೇಲೆ ಇಲ್ಲಿ ಒಂದು ಬೌಲಲ್ಲಿ ನಾನು ಅಮೂಲ್ ಬಟರ್ ಹಾಕಿದ್ದೀನಿ ರೀ. 50 ಗ್ರಾಮ್ ಅಮೂಲ್ ಬಟರ್ ತೂಕ ಮಾಡಿನೇ ತೊಗೋರಿ ಅದನ್ನು. ಆಮೇಲೆ ಅದು ರೂಮ್ ಟೆಂಪ್ರೇಚರ್ದಾಗ ಇರ್ಬೇಕು ರೀ. ಆಮೇಲೆ ಇದನ್ನು ಬೀಟರ್ಲೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ವೈಟಿಶ್ ಕಲರ್ ಬರಬೇಕು ನೋಡ್ರಿ. ಅಲ್ಲಿವರೆಗೂ ನೀವು ಅದನ್ನು ಬೀಟ್ ಮಾಡ್ತಾ ಇರಬೇಕು. ಮನೆಯೊಳಗನ ವಿಸ್ಕರ್ ಇರ್ತದೆ ನೋಡ್ರಿ, ಅದರಲ್ಲೇ ಮಾಡಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮಿಂಗ್ ಆಗುತ್ತೆ ನೋಡ್ರಿ. ಸೊ ಈ ರೀತಿ ಎಲೆಕ್ಟ್ರಿಕ್ ಬೀಟರ್ಲೆ ಮಾಡಿದ್ರೆ ಗಟ್ಟಿನೂ ಆಗಂಗಿಲ್ಲ, ನಿಮ್ಮ ಟೈಮ್ ವೇಸ್ಟು ಆಗಲ್ಲ, ಟೆಕ್ಸ್ಚರು ಚೆನ್ನಾಗಿ ಬರ್ತದೆ. ಸೈಡಿಗೆಲ್ಲ ಮೆತ್ಕೊಂಡಿರ್ತದಲ್ರಿ, ಅದನ್ನು ಎಲ್ಲ ನಡು ತಂದು ಇನ್ನೊಂದ್ಸತಿ ಬೀಟ್ ಮಾಡಿರಿ. ಆಮೇಲೆ ಇದಕ್ಕೆ ಇಟ್ಕೊಂಡಿರುವಂಥ ಪೌಡ್ರ್ ಶುಗರ್ ಒಂದು 50 ಗ್ರಾಮ್ ಹಾಕೋರಿ. ಅದನ್ನು ಮೊದಲ ಸ್ಪ್ಯಾಚುಲಾಲೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಬೀಟರ್ ಯೂಸ್ ಮಾಡಿರಿ. ಹಂಗೆ ಬೀಟ್ರ್ ಇದು ಮಾಡಿದ್ರಿ ಅಂತಂದ್ರೆ ಅದು ಸಕ್ಕರೆ ಪುಡಿ ಎಲ್ಲ ಹಾರೋಗುತ್ತೆ ರೀ. ಅದಕ್ಕೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಬೀಟರ್ ಆಡಿಸ್ರಿ. ಆಮೇಲೆ ಇಲ್ಲಿ ಬೀಟರ್ಲೇನು ಒಂದು 2 ನಿಮಿಷನಾದರೂ ನೀವು ಬೀಟ್ ಮಾಡಬೇಕ್ರಿ. ಅದು ಯೆಲ್ಲೋ ಕಲರ್ ಟೆಕ್ಸ್ಚರ್ ಇದ್ದೆಲ್ಲ ವೈಟ್ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ನೀವು ಬೀಟ್ರು ಆಡಿಸ್ತಾ ಇರಬೇಕು. ನಿಮ್ಮ ಕೈ ನುಸಕತ್ತಿದ್ವು ಅಂತಂದ್ರೆ ಒಂದು ಸ್ವಲ್ಪ ಸೈಡಿಗಿಟ್ಟು ರೆಸ್ಟ್ ಮಾಡಿರಿ, ಮತ್ತೆ ಮಾಡಿರಿ, ಏನು ತೊಂದರೆ ಇಲ್ಲ ನೋಡ್ರಿ. ಅದು ವೈಟಿಶ್ ಕಲರ್ ಆಗಿ ಚೇಂಜ್ ಆಗ್ತಾ ಇದೆ. ಅಲ್ಲಿವರೆಗೂ ನೀವು ಬೀಟ್ ಮಾಡ್ತಾ ಇರಬೇಕು. ಅಂದರೆ ನೆಕ್ಸ್ಟ್ ಸ್ಟೆಪ್ಸಿಗೆ ಅದು ರೆಡಿ ಇದೆ ಅಂತ ಅರ್ಥ. ಆಮೇಲೆ ಇಲ್ಲಿ ನಾನು ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ 180 ಗ್ರಾಮ್. ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ರೀ. ಆಮೇಲೆ ಇದು ಎಗ್ಲೆಸ್ ಅಲ್ರಿ, ಎಗ್ ಬದಲು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಪ್ರೋಟೀನ್ ಆಗಿ ವರ್ಕ್ ಆಗುತ್ತೆ. ಆಮೇಲೆ ಬೈಂಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಮತ್ತೆ ಇಲ್ಲಿ ಒಂದು 3 ಮಿನಿಟ್ಸ್ ನೀವು ಬೀಟ್ ಮಾಡಬೇಕು. ಆಮೇಲೆ ಆಯಿಲ್ ಹಾಕಿರಿ, ಒಂದು 40 ಗ್ರಾಮ್ ಆಯಿಲ್ ಹಾಕಿ ಮತ್ತೆ ಒಂದು ಸ್ವಲ್ಪ ಬೀಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ವಿನೆಗರ್ ಆ್ಯಡ್ ಮಾಡಿರಿ, ಒಂದು 1/2 ಟೇಬಲ್ ಸ್ಪೂನು. ವಿನೆಗರ್ ಇಲ್ಲ ಅಂತಂದರೆ ಲೆಮನ್ ಜ್ಯೂಸ್ ನೀವು ಯೂಸ್ ಮಾಡ್ಬೋದು. ಆಮೇಲೆ ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಆ್ಯಡ್ ಮಾಡಿ ಮತ್ತೆ ಬೀಟ್ ಮಾಡಿರಿ. ಆಮೇಲೆ 180 ಗ್ರಾಮ್ ಹಾಲು ಹಾಕಿ ವಿಸ್ಕರ್ಲೆ ವಿಸ್ಕ್ ಮಾಡ್ಕೊರಿ. ನೆಕ್ಸ್ಟ್ ಸ್ಟೆಪ್ ಮೈದಾ ತೊಗೋರಿ 170 ಗ್ರಾಮ್. ಅದನ್ನು ಚೆನ್ನಾಗಿಲೆ ಚಾನ್ಸ್ಕೊರಿ. ಅದೇ ಬೌಲಿಗೆ ಚಾನ್ಸ್ಕೊರಿ, ಬೇರೆ ಬೌಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೈದಾ ಪೂರ 200 ಗ್ರಾಮ್ ತೊಗೋಬೋದು. ಇದು ಚಾಕ್ಲೇಟ್ ಕೇಕ್ ಇದೆ, ಅದ್ರ ಸಂಬಂಧ ಕೋಕೋ ಪೌಡ್ರ್ 120 ಗ್ರಾಮ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕಾರ್ನ್ ಫ್ಲೋರ್ ಒಂದು 15 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲನೂ ಚಾನ್ಸ್ಕೊರಿ. ಆಮೇಲೆ ಇದಕ್ಕೆ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಹಾಕೋಬೇಕು. ಬೇಕಿಂಗ್ ಪೌಡ್ರ್ 1.5 ಟೀ ಸ್ಪೂನು, ಬೇಕಿಂಗ್ ಸೋಡಾ 1/2 ಟೀ ಸ್ಪೂನ್ ಹಾಕೋರಿ. ಗಂಟು ಇರಲಾರ್ದಂಗೆ ಚಾನ್ಸ್ಕೋರಿ. ಇಲ್ಲ ಅಂತಂದ್ರೆ ಕೋಕೋ ಪೌಡ್ರ್ ಒಳಗೆ ಒಂದು ಸ್ವಲ್ಪ ಗಂಟು ಇರ್ತಾವೆ ನೋಡ್ರಿ, ಈ ರೀತಿ ನಿಮಗೆ ಕಾಣ್ತಾ ಇರಬೇಕು. ಅದನ್ನು ಸ್ವಲ್ಪ ಚಾನ್ಸ್ಕೊಂಡು ಬಿಡ್ರಿ. ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ಕೋರಿ.
ಇದಕ್ಕೆ ನೀವು 8 ಇಂಚ್ ಟಿನ್ ಯೂಸ್ ಮಾಡ್ಬೋದು ರೀ. ಇಲ್ಲಿ ನಿಮಗೆ ಸ್ವಲ್ಪ ಹೈಟ್ ಬೇಕಪ್ಪ ಅಂತಂದ್ರೆ 7.5 ಅಥವಾ 7 ಇಂಚ್ ಟಿನ್ ನೀವು ಯೂಸ್ ಮಾಡ್ಬೋದು. ಬಬಲ್ಸ್ ಇರಲಾರ್ದ ಹಂಗೆ ಸ್ವಲ್ಪ ಸ್ಪ್ಯಾಚುಲಾಲೆ ಲೆವೆಲಿಂಗ್ ಮಾಡ್ಕೋರಿ. ಆಮೇಲೆ ಟಿನ್ ಒಂದು ಸ್ವಲ್ಪ ಟ್ಯಾಪ್ ಮಾಡಿರಿ. ಏನು ಬಬಲ್ಸ್ ಇದ್ರೂ ಅವೆಲ್ಲ ಹೋಗ್ಬಿಡ್ತಾವೆ. ಆಮೇಲೆ ಕೇಕು ಉಬ್ಬಿ ಭಾಳ ಬರೋಂಗಿಲ್ರಿ ಒಂದೇ ಕಡೆ ನೋಡಿರಿ. ಮತ್ತು ಹಂಗನೂ ತಿನ್ಬೋದು, ಇಲ್ಲ ಅಂತಂದ್ರೆ ನನಗೆ ಕೇಕ್ ಐಸಿಂಗ್ ಬೇಕಾಗಿತ್ತು ರೀ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಆಮೇಲೆ ಈ ರೀತಿ ನೀವು ಬಟರ್ ಪೇಪರ್ ಟಿನ್ನಿಗೆ ಯೂಸ್ ಮಾಡಿದ್ರಿ ಅಂತಂದ್ರೆ ಕ್ಲೀನಾಗಿ ಹೊರಗೆ ಬರುತ್ತೆ ನೋಡ್ರಿ. ನೋಡಿರಿ ಮತ್ತು ಎಷ್ಟು ಸಾಫ್ಟಾಗಿ ಮಾಯ್ಸ್ಟಾಗಿ ಕೇಕ್ ರೆಡಿ ಆಯಿತು. ನಾನು ಇಲ್ಲಿ 3 ಲೇಯರ್ಸಾಗಿ ಕಟ್ ಮಾಡ್ಕೊಂಡಿನಿ ರೀ. ಆಮೇಲೆ ನೋಡಿದ್ರೇ ತಿನ್ಬೇಕು ಅನ್ಸಕತ್ತೈತ್ರಿ. ನಿಮಗೂ ತಿನ್ಬೇಕು ಅನ್ಸಿತ್ತಂದ್ರೆ ಮನ್ಯಾಗ ಟ್ರೈ ಮಾಡಿರಿ. ಕುಕ್ಕರಲ್ಲೂ ಮಾಡ್ಕೋಬೋದು ರೀ. ಅದರೊಳಗೂ ಒಂದು 35ರಿಂದ 45 ನಿಮಿಷ ನೀವು ಬೇಕ್ ಮಾಡ್ಕೋರಿ. ಅದಕ್ಕಿಂತ ಮುಂಚೆ ಕುಕ್ಕರ್ ಮುಚ್ಚಳ ತೆಗಿಯೋಕೆ ಹೋಗ್ಬೇಡ್ರಿ. ಸೊ ಇಲ್ಲಿಗೆ ಚಾಕ್ಲೇಟ್ ಸ್ಪಂಜ್ ಕೇಕ್ ರೆಡಿ ಆಯ್ತು ರೀ. ನೀವು ಟ್ರೈ ಮಾಡಿರಿ, ಹೆಂಗದ ಅಂತ ಹೇಳ್ರಿ. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು.